Today myself prepared food. This one ladies finger. Okay, ಸ್ವಲ್ಪ ಮಾಡಿರ್ತೀನಿ 1 ಪರ್ಸನ್ಗೆ ಆಗುವಷ್ಟು, 2 ಪರ್ಸನ್ 1 ಪರ್ಸನ್ ರೈಸ್. ನಾನು ಸ್ವಲ್ಪನೇ ಫುಡ್ ತಿನ್ನೋದು. ಆ್ಯಂಡ್ ದಿಸ್ ಒನ್ ಮಜ್ಜಿಗೆ ಹುಳಿಗೆ ಡ್ರಮ್ ಸ್ಟಿಕ್ ಲೀಫ್ ಪೌಡರ್ ಹಾಕಿರ್ತೀನಿ, ಡ್ರೈ. ಸೊ ನುಗ್ಗೆ ಸೊಪ್ಪು ಪೌಡ್ರು ನಾನು ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಅದರಲ್ಲಿ 2 ಸ್ಪೂನು ನುಗ್ಗೆ ಸೊಪ್ಪು ಪೌಡರ್ ಆ್ಯಂಡ್ 2 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಒಂದು ಮುಷ್ಟಿ ಕರಿಬೇವು, ಹಸಿ ಕರಿಬೇವು ಹಾಕಿರ್ತೀನಿ, ಕರಿ ಲೀಫ್ ಆ್ಯಂಡ್ ಕರ್ಡ್, ಸ್ಲೈಸ್ ಆಫ್ ಜಿಂಜರ್, 2 ಪೀಸ್ ಗಾರ್ಲಿಕ್ ಆ್ಯಂಡ್ ಜೀರಾ, ಸೋಂಪು ಸ್ವಲ್ಪ ಲೈಟಾಗಿ ಹಾಕಿರ್ತೀನಿ, 1/2 ಸ್ಪೂನು 1/4 ಸ್ಪೂನು ಜೀರಾ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಮಜ್ಜಿಗೆ ಹುಳಿ ಮಾಡಿರ್ತೀನಿ. ಇದಕ್ಕೆ ಒಗ್ಗರಣೆ ಹಾಕಿದರೆ ನೀವು ರೈಸ್ ಜೊತೆ ಊಟ ಮಾಡ್ಬೋದು. ನಾನು ರೈಸ್ ಜೊತೆ ಊಟ ಮಾಡ್ತೀನಿ. ಇದು ಆರೆಲ್ಸ್ ಹಾಗೆ ಕುಡಿಬೋದು, ಮಜ್ಜಿಗೆ ಥರ ಡ್ರಿಂಕ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್. ಆ್ಯಂಡ್ ದಿಸ್ ಈಸ್ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್. ಓಕೆ, ಮ್ಯಾಂಗೋ ಆ್ಯಂಡ್ ಮಿಲ್ಕ್ ಆ್ಯಂಡ್ ಚಿಯಾ ಸೀಡ್ಸ್, ಸ್ವಲ್ಪ ಜಿಂಜರ್ ಹಾಕಿರ್ತೀನಿ ನಾನು, ಚೂರು ಸ್ವಲ್ಪ, 1 ಸ್ಪೂನ್ ಹನಿ. ಇದು ಮಿಲ್ಕ್ ಶೇಕ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ ಆಲ್ಸೋ ತಿನ್ಬೋದು, ಆ್ಯಂಟಿ ಸ್ಟಮಕ್, ಆರೆಲ್ಸ್ ಬಿಫೋರ್ ಲಂಚ್, ಬಿಫೋರ್ ಟಿಫನ್, ಬಿಫೋರ್ ಡಿನ್ನರ್ ತಿನ್ಬೋದು, ಆರೆಲ್ಸ್ ಆಫ್ಟರ್ ಡಿನ್ನರ್ ಆಲ್ಸೋ ತಿನ್ಬೋದು. ಇದರಲ್ಲಿ ಹಾಕಿರುವ ಐಟಮ್ಸ್ ಆ್ಯಂಡ್ ಆಮ್ಲ 2 ಆಮ್ಲ, ನೆಲ್ಲಿಕಾಯಿ 2 ಆ್ಯಂಡ್ ಜಿಂಜರ್ 2 ಪೀಸ್, ಎಷ್ಟು ಬೇಕೋ ಅಷ್ಟು ಜಿಂಜರ್. ಆಮ್ಲ 2 ಪೀಸ್ ಹಾಕಿದರೆ 1 ಪೀಸ್ ಆಮ್ಲದಷ್ಟು ದೊಡ್ಡ ಪೀಸು ಜಿಂಜರ್ ಹಾಕ್ತೀನಿ. ಆ್ಯಂಡ್ 2-3 ಪೀಸ್ ಗಾರ್ಲಿಕ್ ಈಸ್ ಇಂಪಾರ್ಟೆಂಟ್, ಗುಡ್ ಫಾರ್ ವೆಯ್ಟ್ ರೆಡ್ಯೂಸ್ ಆ್ಯಂಡ್ ಸ್ಟಮಕ್ಗೂ ಒಳ್ಳೆಯದು, ಡೈಜೆಷನ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು ದಿಸ್ ಒನ್. ಓಕೆ, ಆ್ಯಂಡ್ ಪೆಪ್ಪರ್ ಸೀಡ್ಸ್ 4 ಪೆಪ್ಪರ್ ಸೀಡ್ಸ್, ಸಾಲ್ಟ್, ಗ್ರೀನ್ ಚಿಲ್ಲಿ ಹಾಕಿದರೆ ಒಂಥರ ಟೇಸ್ಟಿ, ಸೂಪರ್ ಟೇಸ್ಟ್ ಬರುತ್ತೆ. ಒಂದು ಹಾಕ್ಬೋದು ಅಷ್ಟೇ. ಇಬ್ಬರಿಗೆ ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೆಸ್ ಮಾಡಿ ಹಾಕಿ. ದಿಸ್ ಈಸ್ ವೆರಿ ಗುಡ್. ಇದು ಯಾವುದೇ ಫುಡ್ ಬಿಫೋರ್ ತಿಂದರೆ ತುಂಬ ಒಳ್ಳೆಯದು, ಆರ್ ಎಲ್ಸ್ ಆ್ಯಂಟಿ ಸ್ಟಮಕ್ ಅರ್ಲಿ ಮಾರ್ನಿಂಗ್ ತಿಂದರೂ ಒಳ್ಳೆಯದು. ದಿಸ್ ಒನ್ ಮೈ ಸೆಲ್ಫ್ ಪ್ರಿಪೇರ್ಡ್. ಟುಡೇ ಸ್ಪೆಷಲ್ ಬ್ರೆಡ್ ಆಮ್ಲೆಟ್ and vegetables, tomato, carrot, onion and egg omelette. This one curry leaf and 1 amla. Curry leaf ಒಂದು 10-12 ಪೀಸ್ ಲೀಫು ಆ್ಯಂಡ್ ನೆಲ್ಲಿಕಾಯಿ ಒಂದು. ಇದನ್ನು ಕುಟ್ಟಿ ಕಲ್ಲಲ್ಲಿ ಜಜ್ಜಿಬಿಟ್ಟು, ನೆಕ್ಸ್ಟ್ ಚೂರು ಸಾಲ್ಟ್ ಆ್ಯಂಡ್ 1 ಪೆಪ್ಪರ್, 2-3 ಪೆಪ್ಪರ್ ಸೀಡ್ಸ್ ಹಾಕಬೇಕು. ಅರ್ಲಿ ಮಾರ್ನಿಂಗ್ ಇದು ತಿನ್ನಬೇಕು. ದಿಸ್ ಒನ್ ಗುಡ್ ಫಾರ್ ಹೇರ್ ಆ್ಯಂಡ್ ಸ್ಕಿನ್ ಆಲ್ಸೋ, ಡೈಜೆಷನ್ ಪ್ರಾಬ್ಲಮ್ ಆಲ್ಸೋ, ಎವ್ರಿಥಿಂಗ್. ಕ್ಯಾಲ್ಸಿಯಮ್ ಆಲ್ಸೋ ಇದೆ ಇದರಲ್ಲಿ, ಕರಿ ಲೀಫಲ್ಲಿ, ಗುಡ್ ಫಾರ್ body. Hi, today I prepared prebiotic food. Means ರಾತ್ರಿ ರೈಸನ್ನು ರೈಸಿಗೆ ಕರ್ಡ್ ಹಾಕಿ ಇಡಬೇಕು ನೈಟು, ಆ್ಯಂಡ್ ಮಾರ್ನಿಂಗ್ ಅದಕ್ಕೆ ಟೊಮೆಟೊ ಆ್ಯಂಡ್ ಕರಿ ಲೀಫ್, ನೆಕ್ಸ್ಟ್ ಆನಿಯನ್, ಜಿಂಜರ್, ಗಾರ್ಲಿಕ್ ಜಜ್ಜಿಬಿಟ್ಟು ಹಾಕಬೇಕು. ಸ್ವಲ್ಪ 2 ಸೀಡ್ಸ್ ಜಿಂಜರ್ ಸ್ಲೈಸ್ ಆ್ಯಂಡ್ ಗಾರ್ಲಿಕ್ 2 ಪೀಸ್ ಜಜ್ಜಿಬಿಟ್ಟು ಹಾಕಬೇಕು. ನೆಕ್ಸ್ಟ್ ಕರಿ ಲೀಫು ತುಂಬ ಹಾಕಬೇಕು, 1 ಮುಷ್ಟಿ ಇಷ್ಟು. ಅದನ್ನು ಚಿಕ್ಕ ಸ್ಮಾಲ್ ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಆಮೇಲೆ ಒಗ್ಗರಣೆ, ತಡ್ಕ, ಅದಕ್ಕೆ ದಿಸ್ ಒನ್ ಶೇಂಗಾ ಬೀಜ ಹಾಕಬೇಕು. ಇದು ಶೇಂಗಾ ಬೀಜ ಆ್ಯಂಡ್ ಒಗ್ಗರಣೆ ನಾರ್ಮಲಾಗಿ ನಾವು ಮಾಡ್ತೀವಲ್ಲ ತಡ್ಕ, ಆ ಥರ. ದಿಸ್ ಒನ್ ವೆರಿ ಗುಡ್ ಫಾರ್ ಹೆಲ್ತ್. ರಾತ್ರಿ ರೈಸ್ ಆ್ಯಂಡ್ ಟೇಸ್ಟಿ ಆಲ್ಸೋ, ಒಳ್ಳೆ ಟೇಸ್ಟ್ ಇರುತ್ತೆ ಇದು.
ಅರ್ಲಿ ಮಾರ್ನಿಂಗ್ ತಿಂದರೆ ತುಂಬ ಒಳ್ಳೆಯದು. ಆಫ್ಟರ್ ಯೋಗ ಆ್ಯಂಡ್ ಎಕ್ಸಸೈಸ್ ಆದಮೇಲೆ 1 ಬೌಲ್ ಫುಲ್. ದಿಸ್ ಒನ್ ಮೆಂತೆ ಪಲಾವ್, ಮೆಂತೆ ಸೊಪ್ಪು ಪಲಾವ್. ಆ್ಯಂಡ್ ಕಡಲೆಪಪ್ಪು ಚಟ್ನಿ. Hi friends, today this ಮೆಂತಿ, ದಂಟು ಸೊಪ್ಪು, ಅರಿವೆ ಸೊಪ್ಪು, ಮೆಂತ್ಯ ಸೊಪ್ಪು ಆ್ಯಂಡ್ ಸಬ್ಸಿಗೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ನಾರ್ಮಲ್ ಪಲ್ಯ ಮಾಡಿದ್ದೀನಿ. ಆ್ಯಂಡ್ ದಿಸ್ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಬಿಕಾಸ್ ಆಫ್ ಯೋಗ ಕ್ಲಾಸಸ್. ಸೊ ಆ್ಯಂಡ್ ದಿಸ್ ಒನ್ ಈಸ್ ಹೆಸರುಬೇಳೆ ಬಾತ್. ಹೆಸರುಬೇಳೆ ಜಾಸ್ತಿ ಹಾಕಿ ರೈಸ್ ಬಾಯ್ಲ್ ಮಾಡಿರೋದು. ಆ್ಯಂಡ್ ಸೊಪ್ಪು ಪಲ್ಯ ವಿತ್ ಸೊಪ್ಪು ಪಲ್ಯನೂ ಹಾಫ್ ಬಾಯ್ಲ್, 3 ಟೈಪ್ ಲೀಫ್ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೀನಿ. ಸೊ ನಿಮಗಿಷ್ಟ ಆದರೆ ಈ ಟೈಪನ್ನು ಮಾಡ್ಬೋದು. ಮಾಡಿ ಗುಡ್ ಫಾರ್ ಹೆಲ್ತ್, ಟ್ರೈ ಮಾಡಿ. ಹಾಯ್, ಅರ್ಲಿ ಮಾರ್ನಿಂಗ್ ಆ್ಯಂಟಿ ಸ್ಟಮಕ್ಗೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ದಿಸ್ ಒನ್ ಆಮ್ಲ ಗ್ರೇಟೆಡ್ ಮಾಡಿದ್ದೀನಿ. 2 ಆಮ್ಲ ತಗೊಂಡಿದ್ದೀನಿ. ಆ್ಯಂಡ್ ಸೋಂಪು ಕಾಳು ಆ್ಯಂಡ್ ಪೆಪ್ಪರ್ ಸೀಡ್ಸ್, ಜೀರಾ, ಸ್ವಲ್ಪ ಸಾಲ್ಟ್ ಆ್ಯಂಡ್ 1 ಸ್ಪೂನ್ ಹನಿ. ಇದು ಸೋಂಪು ಕಾಳು, ಜೀರಾ, ಕಾಳು ಮೆಣಸು ಕಲ್ಲಲ್ಲಿ ಕುಟ್ಟಿ ಕ್ರಷ್ ಮಾಡಬೇಕು. ಇದು ನನ್ನ ಮನೆಯದು ಕ್ರಷ್ ಮಾಡೋ ಕಲ್ಲು. ಇದನ್ನೇ ಯೂಸ್ ಮಾಡ್ತೀನಿ ನಾನು, ಸ್ಟೋನ್ ಕಲ್ಲು. ನೈಸ್ ಮಾಡಿ ಕುಟ್ಟಿದ್ದೀನಿ, ಕ್ರಷ್ ಮಾಡಿದ್ದೀನಿ. ಇವಾಗ ಸಿ ಲೈಕ್ ದಿಸ್: ಜೀರಾ, ಸೋಂಪು ಆ್ಯಂಡ್ ಸಾಲ್ಟ್, ಪೆಪ್ಪರ್. ನೆಕ್ಸ್ಟ್ ಆ್ಯಡೆಡ್ ಹನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೈಸ್ಲಿ ಮಿಕ್ಸ್ ಅಪ್ ವಿತ್ ಹನಿ. ಓಕೆ, ಇದು ಒನ್ ನನಗೆ ಒಬ್ಬರಿಗೆ ಬೇಕಾಗುವಷ್ಟು ಮಾಡಿಟ್ಟಿದ್ದೀನಿ. ಇದು ಅರ್ಲಿ ಮಾರ್ನಿಂಗ್ ತಿನ್ನಬೇಕು. ಅರ್ಲಿ ಮಾರ್ನಿಂಗ್ ಆ್ಯಂಟಿ ಸ್ಟಮಕ್. ಇದು ತಿಂದ ಮೇಲೆ ಆಫ್ಟರ್ ಹಾಫ್ ಆನ್ ಅವರ್ ಗ್ಯಾಪು ಕೊಟ್ಟು ಹಾಟ್ ವಾಟರ್ ಕುಡಿಬೇಕು. ದಿಸ್ ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ಸ್ಕಿನ್, ಹೇರ್, ಎವ್ರಿಥಿಂಗ್. ಬಾಡಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು. ಡೈಲಿ ಮಾರ್ನಿಂಗ್ ತಿನ್ನಬೇಕಿದು, ವೆರಿ ಗುಡ್. ಇದಕ್ಕೆ ಪೆಪ್ಪರ್, ಜೀರಾ, ಸೋಂಪು, ಆಮ್ಲ ಪೌಡರ್ ಹಾಕಿದ್ದೀವಲ್ಲ, ಎಲ್ಲ ಮಿಕ್ಸಪ್ ಮಾಡಿ ಈ ರೀತಿಯೂ ತಿನ್ಬೋದು. 2 ಆಮ್ಲ, ಫ್ರೆಶ್ ಆಮ್ಲ. ಇದನ್ನು ಟ್ರೈ ಮಾಡಿ ನೋಡಿ. ಹೇರ್ ಪ್ರಾಬ್ಲಮ್ ಇರುತ್ತೆ, ಹೇರ್ ಫಾಲ್ ಪ್ರಾಬ್ಲಮ್ ಇರುತ್ತೆ, ವಿಟಮಿನ್ ಸಿ ಪ್ರಾಬ್ಲಮ್ ಇರುತ್ತೆ ಬಾಡಿಯಲ್ಲಿ, ಅದಕ್ಕೆಲ್ಲ ತುಂಬ ಒಳ್ಳೆಯದು ಆಮ್ಲ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಡೈಜೆಷನ್ಗೂ ಒಳ್ಳೆಯದು. ಇದಕ್ಕೆ ಪೆಪ್ಪರ್ ಸೀಡ್ಸ್, ಜೀರಾ ಎಲ್ಲ ಹಾಕಿರ್ತೀವಲ್ಲ, ಇಟ್ಸ್ ಗುಡ್ ಫಾರ್ ಡೈಜೆಷನ್ ಪ್ರಾಬ್ಲಮ್ ಆಲ್ಸೋ ಆ್ಯಂಡ್ ಹೇರ್ ಪ್ರಾಬ್ಲಮ್ ಆಲ್ಸೋ, ಸ್ಕಿನ್ನಿಗೂ ಒಳ್ಳೆಯದು.